ನಮಸ್ತೆ ಮಿತ್ರರೇ, ಇವತ್ತೊಂದು ಇನ್ಸ್ಟೆಂಟ್ ಆದ ಹಾಗೂ ಟೇಸ್ಟಿಯಾದ ಜಿಲೇಬಿ ಮಾಡೋಣ. ಬಹಳ ಕ್ರಿಸ್ಪಿಯಾಗಿ ಬರ್ತದೆ ಮತ್ತು ರುಚಿಕರವಾಗಿ ಬರ್ತದೆ. ಅದಕ್ಕೆ ನಾನು ಈ ಕೆಮಿಕಲ್ ಯುಕ್ತ ಫುಡ್ ಕಲರ್ ಯೂಸ್ ಮಾಡದೆ ಈ ನ್ಯಾಚುರಲ್ ಆದ ನೋಡಿ, ಈ ಒಂದು ಕಾಯಿ ನಮ್ಮ ಕರಾವಳಿ ಭಾಗದಲ್ಲಿ ಈ ಕಾಯಿ ತುಂಬ ಬೆಳೀತದೆ. ಈ ಕಾಯಿ ಒಳಗೆ ನೋಡಿ ಈ ರೀತಿಯ ಒಂದು ಬೀಜಗಳಿರ್ತದೆ. ಈ ಬೀಜವನ್ನು ಸ್ವಲ್ಪ ಗುದ್ದಿ ನೀರಿನಲ್ಲಿ ಹಾಕಿದರೆ ಚಂದ ಆರೆಂಜ್ ಕಲರ್ ಅಥವಾ ರೆಡ್ ಕಲರ್ ಬರ್ತದೆ. ಇದು ತುಂಬ ಯೋಗ್ಯವಾದುದಂದರೆ ನಮಗೆ ಎಡಿಬಲ್ ಅಂತ ನಾವೇನು ಕರಿತೇವೆ ಅಂಥದ್ದು. ಮತ್ತು ಈ ಕಾಯಿಗೆ ಏನು ಹೆಸರು ಹೇಳಿ ನನಗೆ ಗೊತ್ತಿಲ್ಲ, ನಿಮಗೆ ಗೊತ್ತಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ. ಇದನ್ನು ಯೂಸ್ ಮಾಡಿ ಕಲರ್ ಯೂಸ್ ಮಾಡಿದ್ದೇನೆ, ಇದರ ಕಲರ್ ಯೂಸ್ ಮಾಡಿದ್ದೇನೆ. ಹಾಗಾಗಿ ಕೆಮಿಕಲನ್ನು ಅಂದರೆ ಕೆಮಿಕಲ್ ಕಲರ್ ಯೂಸ್ ಮಾಡದೆ ಮಾಡಿದಂತಹ ಒಂದು ರುಚಿಕರವಾದ ಜಿಲೇಬಿಯನ್ನು ಹೇಗೆ ಮಾಡುವುದೆಂದು ನೋಡೋ ಮೊದಲು ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಿದ್ದೀರಿ, ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳುತ್ತಾ ಬನ್ನಿ ಅಡಿಗೆ ಮನೆಗೆ ಹೋಗೋಣ. ಮಿತ್ರರೇ, ಇನ್ಸ್ಟೆಂಟ್ ಆದ ನಾವು ಜಿಲೇಬಿ ಮಾಡೋಣ. ಸ್ವಲ್ಪ ಮಾಡ್ತಿದ್ದೇನೆ ನಾನೀಗ. 1 ಬೌಲ್ನಷ್ಟು ಮೈದಾ ತೆಗೆದುಕೊಂಡಿದ್ದೇನೆ. ಅದರ ಡಬಲ್ ಬೌಲ್ನಷ್ಟು, ಅದರದ್ದು 2 ಬೌಲ್ನಷ್ಟು ಸಕ್ಕರೆ ತೆಗೆದುಕೊಂಡಿದ್ದೇನೆ. ಅರ್ಧ ಬೌಲ್ನಷ್ಟು ಈ ಮೊಸರು, ಸ್ವಲ್ಪ ಹುಳಿ ಮೊಸರಾದರೆ ತುಂಬ ಚೆನ್ನಾಗಿ ಬರ್ತದೆ. ಮತ್ತು ಸ್ವಲ್ಪ ಕೇಸರ್, ಮತ್ತು ಸ್ವಲ್ಪ ಹಳದಿ ಪೌಡರ್ ಬೇಕು ನಮಗೆ, ಒಂದು ಸ್ವಲ್ಪ ತುಪ್ಪ ಬೇಕು, ಮತ್ತು ಕರಿಲಿಕ್ಕೆ ಎಣ್ಣೆ ಸಹ ಬೇಕು. ಈಗ ಮೊದಲಿಗೆ ನಾವೇನು ಮಾಡೋ ಹೇಳಿದರೆ, ಗ್ಯಾಸನ್ನು ಉಳಿಸಿಕೊಂಡು ಇಲ್ಲಿ ಒಂದು ಅರ್ಧ ಲೋಟ ನೀರಿಗೆ ನಾವು ನೋಡಿ ಇಟ್ಟ ಕೂಡಲೇ ಈ ಇರುವೆಗಳು ಕೂಡಲೇ ಬರ್ತವೆ. ಈ ಸಕ್ಕರೆ ಎಷ್ಟು ತೆಗೆದುಕೊಂಡಿದ್ದೇವೆ ಅದರ ಅರ್ಧದಷ್ಟು ನಾವು ನೀರನ್ನು ಹಾಕೊಳ್ಳೋಣ. ನೋಡಿ, ಅರ್ಧದಷ್ಟು ನೀರನ್ನು ಹಾಕೊಂಡಿದ್ದೇನೆ. ಈಗ ಇದನ್ನು ಚೆನ್ನಾಗಿ ಒಂದು ತುಂಬ ಪಾಕ ಅಂತ ಅಲ್ಲ, ಖಾಲಿ ನೀರು ಸಹ ಅಲ್ಲ, ಸ್ವಲ್ಪ ಅದು ಒಳ್ಳೆ ಕರಗಬೇಕು. ಮತ್ತು ಒಂದು ಸಣ್ಣ ಪಾಕ ಬರ್ತದೆ ಹೇಳುವಾಗ ನಾವು ಇದನ್ನು ಆಫ್ ಮಾಡಿಕೊಳ್ಬೇಕಾಗ್ತದೆ. ಸೊ ನೋಡಿ, ಇದನ್ನು ಸರಿ ಕಲಡಿಸ್ಕೊಳ್ಳೋಣ. ಅದು ಒಳ್ಳೆ ನಾನು ತೋರಿಸ್ತೇನೆ ಎಷ್ಟು ತನಕ ಅದು ಆಗಬೇಕು ಹೇಳಿ. ಒಂದೇಳೆ ಪಾಕ ಬೇಡ ನಮಗೆ ವೀಕ್ಷಕರೇ. ಇದು ಪಾಕ ಆಗ್ತಾ ಉಂಟು ನೋಡಿ. ಈಗ ನಾನು ಇಲ್ಲಿ ಒಂದು ಸ್ವಲ್ಪ ಬಿಸಿ ನೀರಿಗೆ ಒಂದು 2-3 ಎಳೆಯಷ್ಟು ಈ ಕೇಸರನ್ನು ನೀರಿಗೆ, ಬಿಸಿ ನೀರಿಗೆ ಹಾಕ್ಕೊಂಡಿರ್ತೇನೆ. ಅದು ಸ್ವಲ್ಪ ಅದರ ಕಲರನ್ನು ಬಿಟ್ಕೊಳ್ಳಿ. ಇಲ್ಲಿ ಪಾಕ ಆಗ್ತಾ ಉಂಟು. ಆಗಲಿಕ್ಕೆ ಚೂರು ಹೊತ್ತಾಗ್ತದೆ ನೋಡೋದಾಗಿ. ನೋಡಿ, ಇಷ್ಟಿದು ಪಾಕ ಬರುವಾಗ ಇಲ್ಲಿ ಏಲಕ್ಕಿಯನ್ನು ನಾನು ರೆಡಿ ಮಾಡಿಕೊಂಡಿದ್ದೇನೆ. ಇದನ್ನೀಗ ಇದಕ್ಕೆ ಹಾಕೊಳ್ತೇನೆ. ಇನ್ನು ಸ್ವಲ್ಪ ಇದರ ನೀರು, ಯಾವುದರದ್ದು ಕೇಸರಿದ್ದು ಸ್ವಲ್ಪ ನೀರನ್ನು ಇದಕ್ಕೆ ಹಾಕ್ಕೊಳ್ತಿದ್ದೇನೆ, ಸ್ವಲ್ಪ ಕಲರ್ ಬರಲಿ ಹೇಳಿ. ಮತ್ತು ಇನ್ನೊಂದು, ನಾನು ಈ ಕೇಸರಿನ ಬದಲು ನಿಮ್ಮ ಹತ್ರ ಕೇಸರಿ ಇಲ್ಲದ್ರೆ ನೋಡಿ, ಈ ಹಳ್ಳಿಗಳಲ್ಲಿ ಎಲ್ಲ ಇಂತಹ ಒಂದು ಕಾಯಿ ಸಿಗ್ತದೆ. ಈ ಕಾಯಿಯಲ್ಲಿ ಒಳಗೆ ಒಂದು ನೋಡಿ ಇಂಥ ಬೀಜಗಳಿರ್ತದೆ ನೋಡಿ, ಈ ರೀತಿಯ ಕೆಂಪು ಬೀಜಗಳಿರ್ತದೆ. ಅಂಥ ಒಂದು ಬೀಜವನ್ನು ನಾನು ನೋಡಿ ಬಿಸಿ ನೀರಿನಲ್ಲಿ ಹಾಕಿಟ್ಟುಕೊಂಡಿದ್ದೇನೆ. ಇದು ಸಸ್ಯಜನ್ಯವಾದ್ದರಿಂದಾಗಿ ನಮಗೆ ಇದರಲ್ಲಿ ಏನು ತೊಂದರೆ ಇಲ್ಲ. ಇಲ್ಲದಿದ್ದರೆ ನಾವು ಈ ಫುಡ್ ಕಲರ್ ಎಲ್ಲ ಹಾಕಿದರೆ ನಮ್ಮ ದೇಹಕ್ಕೆ ಅದು ಒಳ್ಳೆಯದಲ್ಲೇ. ಫುಡ್ ಕಲರ್ಗಳು ಕ್ಯಾನ್ಸರ್ ಕಾರಕ ಅಂತ ಹೇಳ್ತಾರೆ. ಅದರಿಂದಾಗಿ ನಾನು ಫುಡ್ ಕಲರ್ ಯೂಸ್ ಮಾಡ್ತಾ ಇಲ್ಲ. ಸ್ವಲ್ಪ ಕೇಸರ್ ಇರದಿದ್ದರೆ ನೀವು ಕೇಸರ್ನ ಬದಲಿಗೆ ನೋಡಿ ಇಂತಹ ಈ ಒಂದು ಕಾಯಿ ಎಲ್ಲ ಹಳ್ಳಿಗಳಲ್ಲೆಲ್ಲ ಸಿಗ್ತದೆ. ಇದನ್ನು ನಾನು ಸ್ವಲ್ಪ ಒಣಗಿಸಿ ಇಟ್ಟುಕೊಂಡದ್ದು, ಒಂದು 5-6 ಹೀಗೇನಾದರೂ ಕಲರಿಗೆ ಬೇಕಿದ್ರೆ ನಾನು ಇಂತಹ ಕಲರನ್ನು ಯೂಸ್ ಮಾಡಿಕೊಡ್ತೇನೆ. ಸೊ ಅದಕ್ಕೊಂದು ಹೆಸರು ಉಂಟು, ನನಗೆ ಗೊತ್ತಿಲ್ಲ ಹೆಚ್ಚಾಗಿ. ಒಂದು ಹೆಸರು ಒಂದು ಕಾಯಿ ಅದು ನೋಡಿ. ಇಷ್ಟ ಆಗುವಾಗ ನೋಡಿ, ಪಾಕ ಬರಬಾರ್ದು ನಮಗೆ. ಪಾಕ ಬರ್ತದೆ ಹೇಳುವಾಗ ನೋಡಿ ನೋಡಿ ಒಂದು ಹೀಗೆ ನೋಡಿ, ಇನ್ನೂ ಸಾಗಲಿಲ್ಲ ಇದು. ಸ್ವಲ್ಪ ಹೀಗೆ ಆಗುವಾಗ ನಾವು ಇದನ್ನು ಆಫ್ ಮಾಡಿಕೊಳ್ಬೇಕು. ಯಾಕೆ ಹೇಳಿದರೆ ನಮಗೆ ಪಾಕ ಬೇಡ. ಇಷ್ಟ ಆಯಿತು ನೋಡಿ. ಈಗ ಅಂಟಿಕೊಳ್ಬೇಕು. ಈಗ ನೋಡುವಾಗ ನೋಡಿ ನೋಡಿ ಹೀಗೆ ಸ್ವಲ್ಪ ಅಂತ ಉಂಟು. ಈಗ ಇದನ್ನು ಆಫ್ ಮಾಡಿಕೊಂಡು ಅದನ್ನು ತಣ್ಣಗಾಗಲಿಕ್ಕೆ ಬಿಡೋಣ. ಈಗ ಜಿಲೇಬಿಯ ಹಿಟ್ಟು ತಯಾರಿಸೋಣ. 1 ಬೌಲ್ನಷ್ಟು ನಾನು ಮೈದಾ, ಅರ್ಧ ಬೌಲ್ನಷ್ಟು ಮೊಸರು. ಈ ಮೊಸರು ಸ್ವಲ್ಪ
ಈ ಹುಳಿ ಇದ್ದರೆ ಬಹಳ ಉತ್ತಮ. ಅದರಿಂದಾಗಿ ನಾವು ಮೊಸರನ್ನು ಬೆಳಿಗ್ಗೆ ಫ್ರಿಜ್ಜಲ್ಲಿ ಇಟ್ಟರೆ ಅದನ್ನು ಹೊರಗೆ ತೆಗೆದಿಟ್ಕೊಳ್ಬೇಕು. ನೋಡಿ, ಒಂದು ಪಿಂಚ್ ಆಫ್ ನಾವು ಉಪ್ಪನ್ನು ಸೇರಿಸ್ಕೊಳ್ಳೋಣ. ಸ್ವಲ್ಪ ಉಪ್ಪು ಹಾಕ್ಕೊಳ್ತಿದ್ದೇನೆ ನಾನು. ಇನ್ನು ಇದನ್ನು ಹೀಗೆ ಕಲಡಿಸ್ಕೊಂಡು ಇದರಲ್ಲಿ ನೋಡಿ ಕೇಸರಿ ಇದು ಸ್ವಲ್ಪ ನಾನು ಗಾಳಿಸ್ಕೊಳ್ತೇನೆ. ಕೇಸರನ್ನು ಮತ್ತು ಈ ಉಳಿದ ಕೇಸರನ್ನು ಇಲ್ಲಿ ಇದಕ್ಕೆ ಹಾಕ್ಕೊಳ್ತಿದ್ದೇನೆ. ನೋಡಿ, ಈ ಸಕ್ಕರೆಯ ಪಾಕಕ್ಕೆ ಅದರ ಉಳಿದ ಸ್ಟ್ರಿಂಗನ್ನು ಇದರಲ್ಲಿ ಹಾಕ್ಕೊಂಡು ಬಿಡ್ತೇನೆ. ಅದರಲ್ಲಿ ಇದು ಸ್ವಲ್ಪ ಕಲರನ್ನು ಕೊಡಲಿ. ಇನ್ನು ಸ್ವಲ್ಪ ನಾನು ಹೇಳಿದ್ದೇನೆ ಆ ಫ್ರೂಟ್ ಒಂದು ಹಳ್ಳಿಗಳ ಸಿಕ್ಕುವಂಥ ಅದರದ್ದು ಸ್ವಲ್ಪ ನೀರನ್ನು ಸಹ ಹಾಕ್ಕೊಳ್ತಿದ್ದೇನೆ. ನೋಡಿ, ಕಲರ್ ಬರ್ತದೆ, ಆಗ ಎಲ್ಲೋ ಕಲರಲ್ಲಿ ಬರ್ತದೆ. ಇನ್ನು ಬೇಕಿದ್ದರೆ ಸ್ವಲ್ಪ ನೀರನ್ನು ನಾವು ಹಾಕ್ಕೊಳ್ಬೋದು. ಕಲರ್ ನೋಡಿ ಅಂತೆ ಎಲ್ಲ ಬಂತು. ಇನ್ನು ಒಂದು ಪಿಂಚ್ ನಾನು ಹಳದಿಯನ್ನು ಹಾಕ್ಕೊಳ್ತಿದ್ದೇನೆ. ನೋಡಿ, ಇಷ್ಟು ಹೆಚ್ಚು ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ, ಅದ್ರ ಮೇಲೆ ಹಳದಿ ವಾಸನೆ ಬರ್ತದೆ. ಸೊ ಇಷ್ಟನ್ನು ಹಾಕಿ ನಾನು ಯಾವ ಹದ ಬೇಕು ಹೇಳಿ ಈಗ ನಿಮಗೆ ತೋರಿಸ್ತೇನೆ. ಸ್ವಲ್ಪ ನೀರನ್ನು ಹಾಕ್ಕೊಂಡು ಈ ಒಂದು ಏನು ಕೇಸರನ್ನು ಕಲಡಿಸಿ ಇಟ್ಕೊಂಡಿದ್ದೇವೆ ಅದಕ್ಕೆ ನೀರು ಹಾಕ್ಕೊಳ್ತಿದ್ದೇನೆ ನಾನು. ನೋಡಿ, ಸ್ವಲ್ಪ ನೀರನ್ನು ಹಾಕ್ಕೊಂಡು ಒಳ್ಳೆ ಬೀಟ್ ಮಾಡಲಿಕ್ಕೆ ಈಗ ಚೆನ್ನಾಗಿ. ಸುರಿಗೆ ನಾನು ಒಂದು ಸ್ವಲ್ಪ ಕೈಯಲ್ಲಿ ಅದರ ಹದವನ್ನು ಕಲಡಿಸ್ಕೊಳ್ತೇನೆ. ನಾನಿವತ್ತು ಸ್ವಲ್ಪ ಮಾಡ್ತಾ ಇದ್ದೇನೆ, ತುಂಬ ಮಾಡಲಿಕ್ಕೆ ಬೇಕಿದ್ರೆ ತುಂಬ ಮಾಡ್ಕೊಳ್ಳಿ. ಇದು ಗಂಟಿಲ್ಲದ ಹಾಗೆ ಈಗ ಚೆನ್ನಾಗಿ ಇದನ್ನು ನಾವು ಇನ್ನು ಸ್ವಲ್ಪ ನೀರು ಬೇಕಾಗ್ತದೆ. ತುಂಬ ದಪ್ಪ ಆಗಬಾರ್ದು. ಕೇಸರದ ದಳ ಬಿದ್ದರೆ ಸಹ ತೊಂದರೆ ಇಲ್ಲ. ನಾವು ಅಥವಾ ಇದರದ್ದು ನೋಡಿ ಈ ಕೆಂಪು ಏನು ಮಾಡಿದ್ದೇವೆ ಅದನ್ನು ಸ್ವಲ್ಪ ನೋಡಿ ಕಲರ್ ಬಂತು ಇದರಿಂದಾಗಿ, ಕೇಸರ್ ಮತ್ತು ಇದರಿಂದಾಗಿ. ಕಲರ್ ಇಲ್ಲದೆ ಸಹ ಮಾಡಿಕೊಳ್ಬೋದು ನಾವು. ಅದರಿಂದಾಗಿ ಈ ಫುಡ್ ಕಲರನ್ನೆಲ್ಲ ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ. ಹೀಗೆ ಚೆನ್ನಾಗಿ ಬೀಟ್ ಮಾಡಿದ ಮೇಲೆ ನೋಡಿ ಕನ್ಸಿಸ್ಟೆನ್ಸಿ ನೋಡಿ ಹೀಗೆ ಪೋರಿಂಗ್ ಇರಬೇಕು. ಹೀಗೆ ನೋಡಿ ಪೋರ್ ಮಾಡುವಾಗ ಬೀಳಬೇಕದು, ಈ ರೀತಿಯಾಗಿ ಇರಬೇಕು ನೋಡಿ. ಇನ್ನು ಅದಕ್ಕೆ ನೋಡಿ ನಾನು ಚೆನ್ನಾಗಿ ಒಮ್ಮೆ ಕೈಯನ್ನು ಕ್ಲೀನ್ ಮಾಡಿ ಮತ್ತೆ ತೋರಿಸ್ತೇನೆ ನಿಮಗೆ. ವೀಕ್ಷಕರೇ ನೋಡಿ, ಇಷ್ಟ ಆಗುವಾಗ ಇದಕ್ಕೆ ನಾವೀಗ ಒಂದು ಅರ್ಧ ಚಮಚದಷ್ಟು ತುಪ್ಪವನ್ನು ಹಾಕ್ಕೊಳ್ತಿದ್ದೇನೆ ನಾನು. ಇದಕ್ಕೆ ತುಪ್ಪ ಹಾಕಿದರೆ ಒಳ್ಳೆ ತುಪ್ಪದ ಸ್ಮೆಲ್ಲೇ ಬರ್ತದೆ. ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ನೋಡಿ, ಹೀಗೆ ಬರಬೇಕು, ಅಂದರೆ ಇಡೀಯಲ್ಲಿ ಹೀಗೆ ಬಿದ್ದುಕೊಳ್ಬೇಕಿದು. ಈಗ ನಾನು ನೋಡಿ ಹೀಗೆ ತೋರಿಸ್ಕೊಳ್ತೀನಿ ಈ ರೀತಿ. ಈಗ ಇಲ್ಲಿ ನಾವು ಸ್ವಲ್ಪ ಅಗಾಲದ ಪಾತ್ರೆಯನ್ನೇ ಇಟ್ಕೊಳ್ಳೋಣ. ಯಾಕೆ ಹೇಳಿದರೆ ಈ ಗುಂಡಿಯ ಕಡಾಯಿ ಇಟ್ಕೊಂಡ್ರೆ ಅದು ಚೆನ್ನಾಗಿ ಬರುವುದಿಲ್ಲ. ಇಲ್ಲಿ ನಮ್ಮದಿದು ಹದಾದಲ್ಲಿ ನೋಡಿ ತಣ್ಣಗಾಗ್ತಾ ಉಂಟು. ತುಂಬ ತಣ್ಣಗೆ ಸಾಗಬಾರ್ದು, ಹದ ಇರಬೇಕು. ಇಲ್ಲೀಗ ನಾವು ಸ್ವಲ್ಪ ಎಣ್ಣೆಯನ್ನು ಹಾಕೊಳ್ಳೋಣ. ಎಣ್ಣೆ ಮತ್ತು ತುಪ್ಪ ಎರಡನ್ನು ಸಹ ಮಿಕ್ಸ್ ಮಾಡಿ ಹಾಕ್ಕೊಳ್ತಿದ್ದೇನೆ ನಾನು. ನೋಡಿ, ಸಾಧಾರಣ ಎಣ್ಣೆ ಹಾಕ್ಕೊಂಡು ಇನ್ನು ಅದಕ್ಕೆ ಒಂದು ಚಮಚದಷ್ಟು ಅಥವಾ 2 ಚಮಚದಷ್ಟು ತುಪ್ಪ ಹಾಕಿದರೆ ಒಂದು ಪರಿಮಳ ಬರ್ತದೆ. ಮತ್ತು ಎಣ್ಣೆ ತುಂಬ ಕಾಯಬಾರ್ದು. ತುಪ್ಪ ಮತ್ತು ಮಿಶ್ರಿತ ಎಣ್ಣೆ ತುಂಬ ಕಾಯಬಾರ್ದು. ಹೆಚ್ಚು ಕಾದರೆ ಅದು ಸರಿ ಬರುವುದಿಲ್ಲ. ಇಲ್ಲೀಗ ಇದನ್ನು ಸಣ್ಣದಾಗಿ ಇಟ್ಟುಕೊಂಡಿದ್ದೇನೆ. ಸಣ್ಣ ಮಾಡಿಕೊಂಡು ಇಲ್ಲಿ ಇದಕ್ಕೆ ಕೊನೆಯದಾಗಿ ಸ್ವಲ್ಪ ಈ ಒಂದು 10 ರೂಪಾಯಿ ಪ್ಯಾಕೆಟಲ್ಲಿ ಅರ್ಧ ಪ್ಯಾಕೆಟ್, ನನ್ನ ಅಳತೆಗೆ ಅರ್ಧ ಪ್ಯಾಕೆಟ್ನಷ್ಟು ಇನೋವನ್ನು ಹಾಕ್ಕೊಳ್ತಿದ್ದೇನೆ. ಇನೋ ಹಾಕೋದ್ರಿಂದಾಗಿ ಅದು ಒಳ್ಳೆ ಉಬ್ಬಿ ಬರ್ತದೆ. ಸೊ ಅರ್ಧ ಹಾಕಿದರೆ ಸಾಕು. ಅರ್ಧ ಪ್ಯಾಕೆಟ್ನಷ್ಟು ಹಾಕಿ ನಾನು ಲೆಮನ್ ಇದು ಇನೋವನ್ನು ಯೂಸ್ ಮಾಡಿದ್ದೇನೆ. ಇನ್ನು ಸ್ವಲ್ಪ ಇದಕ್ಕೆ ಆಕ್ಟಿವೇಟ್ ಆಗಲಿಕ್ಕೆ ಸ್ವಲ್ಪ ನೀರನ್ನು ಹಾಕೊಳ್ಳೋಣ. ಈವನ್ ನಾವು ಈ ಪಾಕ ಮಾಡುವಾಗ ಇದಕ್ಕೆ ಸ್ವಲ್ಪ ಲೆಮನ್ ಇದು ರಸವನ್ನು ಹಾಕಿದರೆ ಸಹ ಬಹಳ ಚೆನ್ನಾಗಿ ಬರ್ತದೆ. ಇದೀಗ ಆಯಿತು.
ಇನ್ನೀಗ ಇದನ್ನು ತುಂಬಿಸುವುದು ಹೇಗೆ ಹೇಳಿದರೆ, ಒಳ್ಳೆ ಮಿಕ್ಸ್ ಮಾಡಿಕೊಳ್ಳೋಣ. ಏನು ಹಾಕಿದ ಮೇಲೆ ಒಳ್ಳೆ ಮಿಕ್ಸ್ ಆಗಬೇಕದು ಎಲ್ಲಕ್ಕೆ ಸಹ. ಇನ್ನು ನಾನೊಂದು ಒಳ್ಳೆ ಕ್ಲೀನಾದ ಈ ನಂದಿನಿ ಪ್ಯಾಕೆಟನ್ನು ತೆಗೆದುಕೊಂಡಿದ್ದೇನೆ. ಇದನ್ನು ನಾವು ಒಂದು ಲೋಟದೊಳಗೆ ಹೀಗೆ ಇಟ್ಟುಕೊಂಡು ಇದರ ಒಳಗೆ ಇದನ್ನು ತಿಂಬಿಸಿಕೊಳ್ಳೋಣ. ಒಳ್ಳೆ ಚೆನ್ನಾಗಿ ತಿರುಗಿಸ್ಕೊಂಡು ತುಂಬಿಸ್ಕೊಳ್ಬೇಕು. ನೋಡಿ, ಮುಕ್ಕಾಲಷ್ಟು ತುಂಬಿಸ್ಕೊಳ್ಳೋಣ. ಹೀಗೆ ಒಂದು ಸೈಡಿಗೆ ತುಂಬಿಸಬೇಕು, ಟೈಟಾಗಿ ಹೀಗೆ ತುಂಬಿಸ್ಕೊಳ್ಬೇಕು. ನೋಡಿ, ಹೀಗೆ ಬರಬೇಕು. ಇನ್ನು ಇದರಲ್ಲಿ ಸ್ಥಳ ಉಂಟು, ನಾವು ಇನ್ನೂ ಸ್ವಲ್ಪ ತುಂಬಿಸ್ಕೊಳ್ಳೋಣ. ಅದರಲ್ಲಿ ಒಮ್ಮೆ ಎಲ್ಲವನ್ನು ತುಂಬಿಸ್ಕೊಂಡಿಟ್ಟಿದ್ರೆ ಮತ್ತೆ ಹಾಕ್ಕೊಳ್ಳಿಕ್ಕೆ ನಮಗೆ ತುಂಬ ಈಸಿಯಾಗಿ ಆಗ್ತದೆ. ನೀವು ತುಂಬ ಪ್ರಮಾಣದಲ್ಲಿ ಮಾಡ್ಬೋದು, ಇನ್ಸ್ಟೆಂಟ್ ಆಗಿ ಮಾಡುವಂತಹದ್ದು, ಮತ್ತು ಒಳ್ಳೆ ಟೇಸ್ಟ್ ಆಗಿ ಬರ್ತದೆ. ಸೊ ನೋಡಿ, ಇಷ್ಟಾಗಿ ಟೈಟ್ ಆಗಬೇಕು ಇದು. ಈಗ ಇಲ್ಲಿ ಹೊರಗಿದ್ದದನ್ನೆಲ್ಲ ಕ್ಲೀನ್ ಮಾಡಿಕೊಳ್ಳಿ. ಇನ್ನು ಇಲ್ಲಿ ಇದನ್ನು ಸಣ್ಣ ಹದಾದ ಒಂದು ಹೋಲನ್ನು ಮಾಡಿಕೊಳ್ಳೋಣ ಇದಕ್ಕೆ. ನೋಡಿ, ಒಂದು ಸಣ್ಣ, ತುಂಬ ಸಣ್ಣ ಸಲ್ಲ, ಹದಾದಲ್ಲ ಹೋಲನ್ನು ಮಾಡಿಕೊಂಡು ನೋಡಿ ಹೇಗೆ ಬರ್ತದೆ. ನೋಡಿ, ಇಲ್ಲಿ ಎಣ್ಣೆ ಸಹ ಬಿಸಿಯಾಗಿದೆ. ನಾವು ಶೇಪ್ ನಿಮಗೆ ಹೇಗೆ ಸಹ ಬರ್ಬೋದು, ಜಿಲೇಬಿಯ ಶೇಪ್ ಹೇಗೆ ಅಂತ ಇಲ್ಲ. ನೋಡಿ ನೋಡಿ, ಹೀಗೆ 4 ಹಾಕೊಂಡಿದ್ದೇನೆ. ಉಳಿದದನ್ನು ಹೀಗೆ ಇಟ್ಕೊಳ್ತೇನೆ. ಇಲ್ಲಿ ಇಟ್ಕೊಂಡು ಇದು ಹದಾ ಉರಿಯಲ್ಲಿ ಬರಬೇಕು. ನೋಡಿ, ಈಗ ಒಮ್ಮೆ ಹಾಕಿದ ಮೇಲೆ ನಾವು ಕೈ ಆಡಿಸ್ಲಿಕ್ಕಿಲ್ಲ ಅದಕ್ಕೆ, ಮತ್ತೆ ಅದಕ್ಕೆ ಕೈ ಆಡಿಸ್ಕೊಳ್ಳೋಣ. ಇದಿಲ್ಲಿ ಆಗ್ತಾ ಇರುವಾಗ ಇಲ್ಲಿಗೆ ಸ್ವಲ್ಪ ಲಿಂಬೆಯನ್ನು ಹಿಂಡಿಕೊಳ್ಳೋಣ. ಈ ಒಂದು ಇದು ತುಂಬ ತಣ್ಣಗೆ ಸಹ ಆಗಬಾರ್ದು, ತುಂಬ ಬಿಸಿ ಸಹ ಇರಬಾರ್ದು ಇದಕ್ಕೆ ನಾವು ಈಗ ಜಿಲೇಬಿಯನ್ನು ಹಾಕುವಾಗ. ಸೊ ಲಿಂಬೆ ಹಿಂಡಿ ಸ್ವಲ್ಪ ಹೀಗೆ ಮಾಡಿಕೊಂಡು, ಈಗೆಲ್ಲ ಸ್ವಲ್ಪ ಬಿಸಿ ಉಂಟು, ಹದಾ ಬಿಸಿಯಲ್ಲಿ ಉಂಟು ವೀಕ್ಷಕರೇ. ನೋಡಿ, ಈಗ ಒಂದೊಂದಾಗಿ ಹೀಗೆ ನೋಡಿ ಹೇಗೆ ಬಂತು ನೋಡಿ. ಅದನ್ನ ಅಡಿ ಮೇಲೆ ಮಾಡ್ಕೊಳ್ಳೋಣ. ಹದಾ ಉರಿಯಲ್ಲಿ ಕಾಯಬೇಕು. ಕಾಯ್ತಾ ಉಂಟು ವೀಕ್ಷಕರೇ. ನೋಡಿ, ಇಷ್ಟು ಕಲರ್ ಬರುವಾಗ ನೋಡಿ ಇದನ್ನೀಗ ಒಂದೊಂದಾಗಿ ತೆಗೆದು ಇದನ್ನು ಇದಕ್ಕೆ ಹಾಕೊಳ್ಳೋಣ. ಇನ್ನು ಪುನಃ ಇದೇ ರೀತಿಯಲ್ಲಿ ಇದನ್ನು ಹೀಗೆ ಟೈಟ್ ಆಗಿ ಹಿಡಿದುಕೊಂಡು ಹೀಗೆ ಹಾಕೊಳ್ಳಿ ವೀಕ್ಷಕರೇ. ಇಲ್ಲಿ ನೋಡಿ, ಇದು ಈಗ ರೆಡಿ ಆಗುವಾಗ ಇದನ್ನು ಅದಕ್ಕೆ ಹಾಕುವ ಮೊದಲು ಈ ಜಿಲೇಬಿಗಳನ್ನು ನೋಡಿ ಇದರಿಂದ ತೆಗೆದುಕೊಳ್ಳೋಣ ಒಂದೊಂದಾಗಿ. ಹೀಗೆ ಒಳ್ಳೆ ಎಳೆದುಕೊಂಡಿದೆ ನೋಡಿ. ಇನ್ನು ಇದನ್ನು ತೆಗೆದು ಇದಕ್ಕೆ ಹಾಕೊಳ್ಳೋಣ. ಅದೇ ರೀತಿ ಇನ್ನು ಪುನಃ ಉಳಿದ ಇದನ್ನು ಹೀಗೆ ಎರಡೆರಡು ಸಹ ಹಾಕೊಳ್ಬೋದು ನೋಡಿ, ಇಷ್ಟು ದೊಡ್ಡದರಲ್ಲಿ, ಅಥವಾ ಸಣ್ಣದಾದರೆ 3 ಹಾಕೊಳ್ಬೋದು. ಎಷ್ಟು ಚೆನ್ನಾಗಿ ಬಂತು ನೋಡಿ ಹೀಗೆ. ಇಲ್ಲಿ ನೋಡಿ, ಇದು ಸಹ ಹಾಗೆ. ಇದನ್ನು ಈಗ ಇದರಲ್ಲಿ ಸ್ವಲ್ಪ ಮುಳುಗಿಕೊಳ್ಳಿ ವೀಕ್ಷಕರೇ. ನೋಡಿ, ರೆಡಿ ಆಯಿತು. ಈಗ ಇದರ ಮೇಲೆ ಬೇಕಿದ್ರೆ ಸ್ವಲ್ಪ ಪಿಸ್ತವನ್ನು ಅಲ್ಲಲ್ಲಿಗೆ ಹಾಕ್ಕೊಳ್ಳೋಣ. ಸ್ವಲ್ಪ ಅಂಟಿಕೊಳ್ತದೆ ಅದು ಇದರಲ್ಲಿದ್ದರೆ, ಅಥವಾ ಹಾಗೆ ಹಾಕದೆ ಸಹ ಮಾಡ್ಕೊಳ್ಬೋದು, ಏನು ಸಹ ತೊಂದರೆ ಇಲ್ಲ. ನಿಮಗೆ ಬೇಕಿದ್ರೆ ಸ್ವಲ್ಪ ಪಿಸ್ತವ ಅಥವಾ
ಪಂಪ್ಕಿನ್ ಸೀಡ್ಸ ಎಂತಾದರೂ ಹಾಕ್ಕೊಳ್ಬೋದು. ಆದರೆ ಈ ಹಲ್ವಾಯಿಗಳ ಹಾಗೆ ನಮಗೆ ಒಳ್ಳೆ ಒಂದೇ ಸೈಜ್ ಬರೋದಿಲ್ಲ, ನಮ್ಮದು ಸ್ವಲ್ಪ ಚೇಂಜಸ್ ಇರ್ತದೆ ನೋಡಿ. ಬಹಳ ಟೇಸ್ಟಿಯಾಗಿ ಸೂಪರ್ ಆಗಿದೆ. ನೋಡಿದ್ರಲ್ಲ ವೀಕ್ಷಕರೇ, ಒಂದು 15-20 ನಿಮಿಷದೊಳಗೆ ಪಟ್ಟ ಪಟ್ಟ ಹೇಳಿ ಜಿಲೇಬಿ ಆಸೆ ಆದರೆ ಜಿಲೇಬಿ ಮಾಡಿ ತಿನ್ಬೋದು. ತುಪ್ಪದಲ್ಲೇ ಕರೆದ್ರೆ ಬಹಳ ಉತ್ತಮ, ಆದರೆ ಸ್ವಲ್ಪ ಹೆಚ್ಚು ತುಪ್ಪ ಬೇಕಾಗ್ತದೆ, ಬಹಳ ರುಚಿಕರವಾಗಿ ಬರ್ತದೆ. ಹಾಗಾದರೆ ನನ್ನ ಈ ಕುಕಿಂಗ್ ಚಾನಲ್ ನಿಮಗೆ ಇಷ್ಟ ಆದರೆ ಬೋಳೂರು ಸುವರ್ಣ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿ. ಧನ್ಯವಾದಗಳು.